ಈಗ ಸಿಂಗಲ್ ಪೇರೆಂಟ್ ಅಂತ ಬಂದಾಗ ಶ್ರೀಲೀಲಾ ಅವರಿಗೂ ತುಂಬ ದೊಡ್ಡ ನಟಿ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ಸೋ ಪ್ರೌಡ್ ನಂಗೆ ತುಂಬ ಖುಷಿ ಆಗುತ್ತೆ. ಈಗ ನೀವು ರಶ್ಮಿಕಾ ಅಂದ ತಕ್ಷಣ ನನಗೆ ಒಂದು ವಿಚಾರ ನೆನಪಾಯ್ತು. ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ವೆಬ್ ಸೀರೀಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗೌರಪ್ಪ. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಮಯೂರಿ ಅವರಿದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಕ್ವಿಕ್ ಕ್ವಶನ್ ಬೇಗ ಮಾತಾಡ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಕ್ವಿಕ್ ಆಗಿ ಮಾತಾಡಿದ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಯಾಕಂದ್ರೆ ತುಂಬಾ ಜನ ಇದಾರಲ್ಲ, ನಾನು ಉರ್ದು ಮುಕ್ ಬಿಡ್ತಾರೆ ತುಂಬಾ ಹೊತ್ತು ಮಾಡಿದೆ ಅನ್ನುವಂಥದ್ದು. OTT-ಯಲ್ಲಿ ZEE5 ಅಲ್ಲಿ ನಿಮ್ದು ರಾಕ್ಷಸ ಅನ್ನೋ ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಪಾತ್ರ ಏನು ಅಂತಂದು. ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಸೀರೀಸ್ ರಾಕ್ಷಸ. ತರುಣ್ ಸುಧೀರ್ ಸರ್ ಪ್ರೊಡಕ್ಷನ್ಸ್, ZEE5 ಅನ್ನೋ ಒಂದು ಎಸ್ಟೀಮ್ಡ್ ಪ್ಲಾಟ್ಫಾರ್ಮಲ್ಲಿ ಸ್ಟ್ರೀಮ್ ಆಗ್ತದೆ. ಇದೇ ಫೆಬ್ರವರಿ 20ನೇ ತಾರೀಕು. ನಿಮ್ಮ ಎಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ಅವ್ರ ಜೊತೆ ನಟನೆ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಅದ್ಭುತವಾದಂತಹ ತಾರಾ ಬಳಗನೇ ಇದೆ ಈ ಒಂದು ವೆಬ್ ಸೀರೀಸಲ್ಲಿ. ಆ್ಯಂಡ್ ನಾನು ಉತ್ತರ ಕರ್ನಾಟಕದವಳಾಗಿರೋದ್ರಿಂದ ತುಂಬ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಪ್ರೀತಿ ಕೊಟ್ಬಿಟ್ಟು ಮಾಡಿದ್ದೀನಿ. ಬಿಕಾಸ್ ನಂದು ಫಸ್ಟ್ ವೆಬ್ ಸೀರೀಸ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನೋಡೋಣ. ಆಲ್ರೆಡಿ ಈ ಟ್ರೈಲರಿಂದ ಅಥವಾ 3 ಎಪಿಸೋಡ್ಸ್ನ ನಾವು ಸ್ಟ್ರೀಮ್ ಮಾಡಿದ್ವಿ ನಮ್ಮ ಒಂದು ಮೀಡಿಯಾ ನಿಮ್ಮೆಲ್ಲರಿಗೋಸ್ಕರ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ 20th ರಿಲೀಸ್ ಆಗ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಮಯೂರಿ ಅಂದ ತಕ್ಷಣ ನಮಗೊಂಥರ ಕ್ಯೂಟ್ ವಾಯ್ಸ್ ಅನ್ನೋದ ನನಗೆ ಪರ್ಸ್ನಲಿ ಇಷ್ಟ. ಓಕೆನಾ? ಶ್ರೀಲೀಲನ್ಗೆ ವಾಯ್ಸ್ ಕೊಟ್ಟಿದ್ದೀರಾ, ಡಬ್ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಯಾವ ಸಿನಿಮಾಕ್ಕೆ ಕೊಟ್ಟಿದ್ದೀರಾ, ಎಷ್ಟು ಸಿನಿಮಾ ಕೊಟ್ಟಿದ್ದೀರಾ ಅನ್ನುವಂಥದ್ದು? ಆ್ಯಕ್ಚುಲಿ ಆ್ಯಕ್ಟಿಂಗ್ ಬರೋ ಮುಂಚೆ ನಾನು ಆ್ಯಂಕರಿಂಗ್ ಅಂತ ಎಲ್ಲ ಮಾಡ್ತಿದ್ದೆ. ಸೊ ಆವಾಗಲೇ ನಾನು ವಾಯ್ಸ್ ಓವರ್ಸ್, ಜಿಂಗಲ್ಸ್, ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಕೂಡ ಮಾಡಿದ್ದೆ. ಬಟ್ ಅದ್ರ ಮಧ್ಯದಲ್ಲಿ ಈ ಒಂದು ಎಲ್ಲೋ ಹೇಳಿದ್ದು ನಿಮ್ಗೆ ಎಲ್ಲರೂ ಅದು ಕ್ವೆಶನ್ ಕೇಳ್ತಾರೆ ನನಗೆ. ಬಟ್ ಎನಿವೇ, ಐ ಥಿಂಕ್ ಐ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಬಿಕಾಸ್ ಅವ್ರದ್ದು ಫಸ್ಟ್ ಮೂವಿ AP ಅರ್ಜುನ್ ಸರ್ ಅವರ ಒಂದು ಸಿನಿಮಾ ಕಿಸ್ ಅಂತ. ಆ್ಯಂಡ್ ಯಾರೋ ಒಬ್ಬರು ಸೌಂಡ್ ಇಂಜಿನಿಯರ್ ಹೇಳಿದ್ರಂತೆ ದಟ್ ಮಯೂರಿ ಅವ್ರದ್ದು ವಾಯ್ಸ್ ತುಂಬ ಚೆನ್ನಾಗಿ, ಬಿಕಾಸ್ ಅವ್ರು ತುಂಬ ಪರ್ಟಿಕ್ಯುಲರ್ ಇದ್ದವರು. ಬಿಕಾಸ್ ಅವ್ರದ್ದು ಫಸ್ಟ್ ಮೂವಿ, ಲಾಂಚ್ ಮೂವಿ, ಚೆನ್ನಾಗಿರಬೇಕು ವಾಯ್ಸ್ ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ಯಾರೋ ತಂತ್ರಜ್ಞರು ಹೇಳಿದ್ರು, ಇಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ, ಕ್ವಿಕ್ಕಾಗಿ ಮಾಡ್ತಾರೆ, ಅವ್ರ ಕೈಲೇ ಮಾಡಿಸಿ ಅಂತ. ಸೊ ಅದು ಒಂಥರ ಇಟ್ಸ್ ಅನ್ ಅಪ್ರಿಸಿಯೇಷನ್ ಅಲ್ವಾ. ಸೊ ಯಾಕೆ ಮಾಡೋಣ ಅಂತ ನನಗೂ ಅನಿಸ್ತು, ಮಾಡಿದೆ. ಆ್ಯಂಡ್ ಕೆಲವೊಬ್ರು ರೆಕಗ್ನೈಸ್ ಮಾಡಿ ಸಿನಿಮಾ ನೋಡಿ, ನಾನು ಆವಾಗ ಹೇಳಿರಲಿಲ್ಲ ಇದನ್ನು, ಬಟ್ ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿತ್ತು. ಬಟ್ ನೋಡಿ ಇಷ್ಟಪಟ್ಟು ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಸೊ ಖುಷಿ ಇದೆ ನನಗೆ ದಟ್ ಐ ಡಿಡ್ ದ್ಯಾಟ್. ಮ್ಯಾಮ್, ಈಗ ಆ ವಿಚಾರವನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಶ್ರೀಲೀಲಾ ಅವರಿಗೂ ತುಂಬಾ ದೊಡ್ಡ ನಟಿ. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅನ್ನುವಂಥದ್ದು? ಐ ಆಮ್ ಸೋ ಪ್ರೌಡ್. ನಂಗೆ ತುಂಬ ಖುಷಿ ಆಗುತ್ತೆ. ನಾನು ರೀಸೆಂಟ್ಲಿ ದುಬೈಯಲ್ಲಿ ಯಾವುದೋ ಒಂದು ಕನ್ನಡ ಸಂಘದ್ದು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಅಮ್ಮ ಬಂದಿದ್ರು. ನಾನೇ ಸ್ವತಃ ಹೋಗಿ ಅವರಿಗೆ, ಅಮ್ಮ ನಿಮ್ಮ ಮಗಳಿಗೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲಿ ಅವರು ಡಬ್ಬಿಂಗ್ ಸ್ಟುಡಿಯೋಗೂ ಬಂದಿದ್ರು. ಶಿ ಇಸ್ ಸೋ ಸ್ವೀಟ್, ತುಂಬ ಯಂಗ್ ಆ್ಯಂಡ್ ಆ ಚಾಮ್ ಇದೆ ಅವರಲ್ಲಿ. ಆ್ಯಂಡ್ ಆ್ಯಸ್ ಅ ವ್ಯೂವರ್ ನನಗೆ ಅವರು ತುಂಬ ಇಷ್ಟ. ಅವ್ರು ಮಾಡೋ ಸಿನಿಮಾಗಳು, ಅವರು ಎಸ್ಪೆಷಲಿ ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಖುಷಿ ಆಗುತ್ತಲ್ವಾ, ಈಗ ನಮ್ಮ ಜೊತೆ ಒಡನಾಟದಲ್ಲಿರೋರು ಈ ಹಂತಕ್ಕೆ ಬೆಳೆದಿದ್ದಾರೆ ಅಂತ. ಸೊ ಆ ಪಟ್ಟಿಯಲ್ಲಿ ತುಂಬ ಜನ ಇದ್ದಾರೆ, ಎಸ್ಪೆಷಲಿ ರಶ್ಮಿಕಾ ಮಂದಣ್ಣ ಅವ್ರನ್ನೂ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಜೊತೆ ನಾನೊಂದು ಮೂವಿ ಮಾಡಿದೆ, ಪೊಗರು ಅಂತ. ಸೊ ಅವ್ರ ಜೊತೆ ಸೀನ್ಗಳು ಕೂಡ ಮಾಡಿದ್ದೀನಿ ನಾನು. ಸೊ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ವಾಟ್ ಮೇಕ್ಸ್ ದೆಮ್ ಡಿಫ್ರೆಂಟ್, ಹೇಗೆ ಅವರು ಇಷ್ಟೆಲ್ಲ ಅಚೀವ್ ಮಾಡಿದ್ರು ಅಂತ ಸಮ್ವೇರ್ ಆ್ಯಸ್ ಅ ವ್ಯೂವರ್ ನೀವು ಯೋಚನೆ ಮಾಡ್ತೀರಾ. ಇಟ್ಸ್ ಕ್ಲಿಯರ್ ಡೆಡಿಕೇಶನ್. ಸೊ ಐ ಥಿಂಕ್ ಏನು ನೋಡದೆ, ಎಲ್ಲೂ ಕುಕ್ಕದೆ, ಎಲ್ಲೂ ಹಿಗ್ಗದೆ, ತುಂಬ ಡೆಡಿಕೇಶನಿಂದ ಹೋಗಿ ಇವತ್ತು ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿದ್ದಾರೆ. ಸೊ ಐ ಥಿಂಕ್ ಆ್ಯಸ್ ಹ್ಯೂಮನ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡಿ ಥ್ಯಾಂಕ್ ಯು ಹೇಳೋದು ತುಂಬ ಇಂಪಾರ್ಟೆಂಟ್. ರಾಘು ಸರ್ ಜೊತೆ ನಾನು ಆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಅಂತ ಹೇಳಿದ್ರೆ, ಯಾವಾಗ್ಲಿಂದ ಈ ಒಂದು ಆಸೆ ಇತ್ತು ಅನ್ನುವಂಥದ್ದು? ಮುಂಚೆಯಿಂದಾನು ನಮ್ಮ ಚಿನ್ನಾರಿ ಮುತ್ತ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ವಯಸ್ಸಿಂದನೂ ಅವ್ರನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಕಂಡಿರೋ ಪ್ರಪಂಚ ಅಂತ ಇಲ್ಲ, ಅವ್ರು ಮಾಡಿರೋ ಸಿನಿಮಾಗಳು, ಅವ್ರು ನಟನೆ ಮಾಡಿರೋಂಥ ಸಹಕಲಾವಿದರಾಗಿರ್ಬೋದು. ಸೊ ಆಬ್ವಿಯಸ್ಲಿ ನಾನು ಅವರ ದೊಡ್ಡ ಅಭಿಮಾನಿ ಮುಂಚೆಯಿಂದನೂ. ಆ್ಯಂಡ್ ಅನುಬಂಧ ಅವಾರ್ಡ್ಸ್ ಅದು ಇದು ಅಂತ ಕೆಲವೊಂದ್ಸಲ ಸಿಗ್ತಿದ್ವಿ ಅಷ್ಟೇ, ಬಿಟ್ರೆ ಫುಲ್ ಟೈಮ್ ಪ್ರಾಜೆಕ್ಟ್ ಅಂತ ಮಾಡಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಬಂದಾಗ ಖುಷಿ ಆಯ್ತು. ಮ್ಯಾಮ್, ನಿಮ್ಮ ಇನ್ಸ್ಟಾಗ್ರಾಮ್ ಅವಾಗ ಚೆಕ್ ಮಾಡ್ತಾ ಇರ್ತೀನಿ, ನಾನು ನೋಡ್ತಾ ಇರ್ತೀನಿ. ಮಗನ್ ಜೊತೆ ಟ್ರಿಪ್ ಹೋಗ್ತಾ ಇರ್ತಾರೆ, ಎಷ್ಟು ಚಂದ ಎಂಜಾಯ್ ಮಾಡ್ತೀರಾ. ನಮಗೆ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಮಗನ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಎಂಜಾಯ್ ಮಾಡ್ತೀರಾ ಅವಾಗ ಟ್ರಿಪ್ ಹೋಗ್ತಾ ಇರ್ತೀರಾ, ವೆಕೇಶನ್ ಅನ್ನುವಂಥದ್ದು? ಡೆಫಿನೆಟ್ಲಿ ಟ್ರಾವೆಲ್ ಅನ್ನೋದ್ರೇನೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಎಕ್ಸಾಕ್ಟ್ಲಿ 1 year ಬ್ಯಾಕ್ ಇದೇ ಸಮಯದಲ್ಲಿ ನಾನು ಅವನ ಜೊತೆ
ಸಿಂಗಾಪುರ್ಗೆ ಹೋಗಿದ್ದೆ ಅವ್ನ ಬರ್ಡೇಗೆ. ನಾನು ಒಬ್ಳೆ ಒಂದು 8 ದಿನ ಬ್ಯಾಕ್ ಪ್ಯಾಕ್ ಹಾಕೊಂಡು, ಅದು 4 ವರ್ಷ ಅದಕ್ಕೆ ಪಾಪ ಇನ್ನ. ಸೊ ಅದನ್ನ ಕಟ್ಕೊಂಡು ಎಲ್ಲೋ ಬೇರೆ ದೇಶ, ಭಾಷೆ ಗೊತ್ತಿಲ್ಲ. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಈಗ ಸರಿ ಕೇಕ್ ಕಟ್ ಅದು ಇದು ಎಲ್ಲ ಆಮೇಲೆ ಬಂದ್ಮೇಲೆನೂ ಮಾಡಿಸ್ದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಆಸೆ ಅವನೊಂದು ಹಂತಕ್ಕೆ ನನಗಿಂತ ಜಾಸ್ತಿ ಹೈಟ್ ಆಗಿ ನನ್ನ ಜೊತೆ ಕೂತ್ಕೊಂಡು ಅಮ್ಮ ನೋಡಮ್ಮ ಅಂತ ಮಾತಾಡುವಾಗ, ನೋಡಿ ಹಿಂಗೆಲ್ಲ ಮಾಡಿದೀನಿ ಮಗನೆ ನಿನ್ ಜೊತೆ ಅಂತ ಹೇಳಕ್ ಒಂದಿಷ್ಟು ಕಥೆಗಳು ಬೇಕಲ್ಲ, ನನಗೂ ಅನುಭವಗಳು ಬೇಕು. ಸೊ ದ್ಯಾಟ್ಸ್ ವೈ ನಾನು ಈ ಪೇರೆಂಟಿಂಗ್ ಅನ್ನೋ ಒಂದು ಮದರ್ ಅನ್ನೋ ಒಂದು ಏನಿದೆ ಅದನ್ನ ಫುಲ್ ಎಮ್ಮಿಂದ ಹಿಡಿದು ಆರ್ವರೆಗೂ ಜೀವಿಸ್ತಾ ಇದ್ದೀನಿ. ಮೈರು ಮ್ಯಾಮ್, ಆಕ್ಚುಲಿ ನೀವು ತುಂಬಾ ಅಂದ್ರೆ ನೀವು ನೋಡೋಕೆ ಮುದ್ದಾಗಿ ತುಂಬಾ ಚೆನ್ನಾಗಿದ್ದೀರಾ. ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅನ್ನುವಂಥದ್ದು? ಖುಷಿಯಾಗಿರಿ, ನಿಜ ಖುಷಿಯಾಗಿರಿ. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಏನಂತಾರೆ, ಮೆದುಳು ಮನಸ್ಸು ಅನ್ನೋದಕ್ಕೆ ಒಂದು ಸ್ವಲ್ಪ ಪಾಸ್ ಕೊಡಿ. ಈ ಕ್ಷಣ ಬದುಕಿ, ಎಂಜಾಯ್ ಯೋರ್ ಲೈಫ್ ಆ್ಯಂಡ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಸೆಲ್ಫ್ ಲವ್ ಅಂದ ತಕ್ಷಣ ಓಕೆ ಫೈನ್, ಎಲ್ಲೋ ಸಾಲೋನ್ಗೆ ಹೋಗಿ ಏನೋ ಮಾಡ್ಕೊಂಡು ಬಂತದ್ದು ಮುಗಿತೀವಿ ಇವತ್ತಿಗೆ ಸೆಲ್ಫ್ ಲೈಫ್. ಮತ್ತೆ ಕೂತ್ಕೊಂಡು ಓವರ್ ಥಿಂಕಿಂಗ್, ಯೋಚನೆಗಳು ಅವೆಲ್ಲ. ಐ ಥಿಂಕ್ ಈ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟಿಂದ ಮನುಷ್ಯ ಕೆಲವೊಬ್ರನ್ನ ನೋಡಿದ ತಕ್ಷಣ, ಎಸ್ಪೆಷಲಿ ಯೋಗ, ಧ್ಯಾನ, ಮೆಡಿಟೇಷನ್, ಯೋಗ ಅಂತ ಮಾಡಿದಾಗ ಕೆಲವೊಬ್ರು ಚಾರ್ಮೇ ಬೇರೆ ಥರ ಇರುತ್ತೆ. ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮನ್ನು ನಾವು ಬೆನ್ ತಟ್ಕೊಳ್ಳೋದು, ಇಷ್ಟಪಟ್ಕೊಳ್ಳೋದು, ನಮಗೆ ನಾವು ಟೈಮ್ ಕೊಡ್ಕೊಳ್ಳೋದು, ಕಣ್ ತುಂಬ ನಿದ್ದೆ ಮಾಡೋದು, ಹೊಟ್ಟೆ ತುಂಬ ಮನೆ ಊಟ ಮಾಡೋದು. ಸೊ ಇವೆಲ್ಲ ಮಾಡಿದಾಗ ಅಂದ ಚಂದ ಎದ್ದು ಕಾಣುತ್ತೆ. ಕೊನೆಯದಾಗಿ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ದಿನ ಒಂದು ಡೇ ರೋಟೀನ್ ಹೇಗಿರುತ್ತೆ ಅನ್ನುವಂಥದ್ದು? ಡೇ ರೂಟೀನ್ ನೋಡಿ ಫುಲ್ ಹೇಳ ವೆಲ್ ಎನಿಥಿಂಗ್ ವೆರಿ ಸಿಂಪಲ್. ಬಿಕಾಸ್ ಹೇಳ್ತೀವಿ ಅದೇ, ಅವನ್ನ ಹೇಳ್ಸೋದೇ ಒಂದು ದೊಡ್ಡ ವಿಷಯ. ಅವನಿಗೆ ಎಪ್ಸಿ, ಅವನಿಗೆ ತಿಂಡಿ ತಿನ್ನಿಸಿ, ಬಾಕ್ಸ್ ಕಟ್ಟಿ, ಬ್ಯಾಗ್ ಹಾಕಿ, ವ್ಯಾನಿಗೆ ಬಿಡೋಷ್ಟರಲ್ಲೇ ನನಗೆ ಒಂದು ದಿನ ಆಗಿರೋ ಫೀಲಿಂಗ್ ಇರುತ್ತೆ. ಬಿಕಾಸ್ ಅವನಿಗೆ 5 years, ಅವನು ಹಿಡಿಯೋದೇ ಕಷ್ಟ. ಒಂದು 2 ಸೆಕೆಂಡ್ ಇರ್ತಾನೆ, ಪಟ್ ಅಂತ ಓಡೋಗ್ತಾನೆ. ಏನೇನೇನೇನೋ ಒಂದು ಥಾಟ್ಸ್, ಯೋಚನೆ. ಸ್ಪೈಡರ್ ಮ್ಯಾನು ಇರಬೇಕು ಇದರಲ್ಲಿ. ಸೊ ಅವ್ನಿಗೆ ಸ್ನಾನ ಮಾಡಿಸುವಾಗ ಸ್ಪೈಡರ್ ಮ್ಯಾನ್ ಹಲ್ಕೊಂಡು ಟಾಯ್ಸ್ ಎಲ್ಲ ಇರಬೇಕು, ಟಾಯ್ಸ್ ಅವನ ಜೊತೆನೇ ಮಲ್ಕೋಬೇಕು. ಸೊ ಇವೆಲ್ಲ ಒಂಥರ ನನ್ನನ್ನೇ ಮಗು ಮಾಡ್ತಾ ಇದೆ. ಸೊ ಅವ್ನು ಏನು ಮಾಡ್ತಾನೋ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೀನಿ ಹೊರತು ಅವನಿಗೆ ಇದೇ ಮಾಡು ಅದೇ ಮಾಡು ಅಂತ. ಅಫ್ಕೋರ್ಸ್ ಐ ಥಿಂಕ್ ಒಂದಿಷ್ಟು ಕರಾಟೆ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕ್ತಿದ್ದೀನಿ. ಅವನಿಗೂ ಒಂದು ಯುನೋ ಅವ್ನ ಫಿಸಿಕಲ್ ಸ್ಟ್ರೆಂತ್ಗೆ ಹೆಲ್ಪ್ ಆಗಲಿ ಅಂತ. ಅದನ್ನ ಬಿಟ್ಟು ಅವನಿದ್ದಂಗೆ ನಾನು ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಸಿನಿಮಾ ಮಾಡ್ತೀರಾ, ಓಕೆ, ಸೀರಿಯಲ್ ಓಕೆ, ವೆಬ್ ಸೀರೀಸಿಗೆ ಬಂದಿದ್ದು ಯಾಕೆ ಅನ್ನುವಂಥದ್ದು? ವೆಬ್ ಸೀರೀಸ್ ಅಂತ ಯಾಕಂತ ಇದ್ದೀರಾ? ವೆಬ್ ಸೀರೀಸ್ ಅದು ಐ ಥಿಂಕ್ ಎಲ್ಲ ಕಡೆ ನಾವು ಮಾಡ್ತಿರೋದೇ ನಟನೆ, ಆ್ಯಕ್ಟಿಂಗ್ ಆ್ಯಂಡ್ ಅಪಾರ್ಚುನಿಟಿ ಅನ್ನೋ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ವೆಬ್ ಸೀರೀಸ್ ಲಾಂಚ್ ನೀವು ನೋಡೋದಾದರೆ ಇಟ್ಸ್ ಸೋ ಗ್ರ್ಯಾಂಡ್, ಇಟ್ಸ್ ಸೋ ಹ್ಯೂಜ್. ಯುನೋ ತರುಣ್ ಸರ್ ಪ್ರೊಡಕ್ಷನ್ ಆ್ಯಂಡ್ ರಾಘವೇಂದ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನಿದ್ದೀನಿ ಇದರಲ್ಲಿ. ಆ್ಯಂಡ್ ಅದ್ಭುತವಾದಂತಹ ಟೀಮ್ ಇದೆ. ಆ್ಯಂಡ್ OTT ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಎಲ್ಲೋ ಒಂದು ಕಡೆ ಕಿಕ್ ಸ್ಟಾರ್ಟ್ ಆಗ್ತದೆ ಇವಾಗ. ಬೇರೆ ಭಾಷೆಯಲ್ಲಿ ಆಲ್ರೆಡಿ ದೇ ಆರ್ ಡೂಯಿಂಗ್ ಸೋ ಮಚ್. ಬೇರೆ OTT ಅನ್ನೋ ಒಂದು ಎಡಿಕ್ಷನ್, ಅದು ಸೀರೀಸ್ ವಾಚ್ ಮಾಡೋದು. ಆ್ಯಸ್ ಅ ವ್ಯೂವರ್ ನಾನು ತುಂಬ OTTs ನೋಡ್ತಿದ್ದೆ. ಬಟ್ ಈಗ ನನ್ನ ಭಾಷೆಯಲ್ಲಿ, ನನ್ನ ಕನ್ನಡದ ಭಾಷೆಯಲ್ಲಿ ನಾನು ನೋಡ್ತಿದ್ದೀನಿ ಅಂದರೆ ನನಗೆ ಖುಷಿ ಆಗ್ತಿದೆ. ಬಿಕಾಸ್ ಸ್ಕ್ರೀನ್ ಟೈಮ್ ನೀವು ಎಷ್ಟೊತ್ತು ಅಂತ TV ನೋಡ್ತೀರಾ, ಎಷ್ಟೊತ್ತು ಅಂತ ನೀವು ಎಲ್ಲ ನೋಡ್ತೀರಾ, ಫೋನ್ನಾನೇ ಜಾಸ್ತಿ ತಾನೇ ನೋಡೋದು. ಸೊ ಇಲ್ಲೇ ನಿಮ್ಮ ಕೈಗೆ ನಿಮಗೆ ಕಾಂಟೆಂಟ್ ಸಿಗ್ತಾ ಇದೆ. ಅದು ಸಿನಿಮಾ ಲೆವೆಲ್ ಎಲ್ಲದಕ್ಕೂ ಅದರದೇ ಆದಂತಹ ಮರ್ಯಾದೆ ಇದೆ. ಯಾವುದು ಮೇಲು ಕೀಳು ಅಂತ ಇಲ್ಲ. ಬಿಕಾಸ್ ಅದೇ ನಮಗೆ ಅನ್ನ ಹಾಕೋದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಥ್ಯಾಂಕ್ ದೆಮ್ ಆ್ಯಂಡ್ ಬ್ಲೆಸ್ ದೆಮ್ ಆ್ಯಂಡ್ ಯುನೋ. ಸೊ ಯಾವುದು ದೊಡ್ಡದು ಮೇಲು ಕೀಳು ಅಂತ ನಾನು ನೋಡಲ್ಲ. ಅವಕಾಶ ಚೆನ್ನಾಗಿದೆಯಾ, ನನಗೊಂದೇ ಒಳ್ಳೆ ಪಾತ್ರ ಸಿಗ್ತಿದೆಯಾ, ಅದರಿಂದ ನಾವು ಒಂಚೂರು ದುಡಿತಿದ್ದೀವ, ವೈ ನಾಟ್ ಅಂತ ಅನ್ಸುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಕೊನೆಯದಾಗಿ OTTಯಲ್ಲಿ ZEE5 ಅಲ್ಲಿ ನಿಮ್ಮ ಒಂದು ರಾಕ್ಷಸ ಬರ್ತಾ ಇದೆ. ಸೊ ಇದು ವೀಕ್ಷಕರು ಯಾಕೆ ನೋಡ್ಬೇಕು, ಫೈನಲ್ ಆಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು? ಸೊ ವೀಕ್ಷಕರೇ, ಇಷ್ಟು ವರ್ಷ ನೀವು ನನ್ನನ್ನು ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಆಲ್ರೆಡಿ ಈ OTT ಅನ್ನೋ ಕಾನ್ಸೆಪ್ಟ್ ತುಂಬ ಎತ್ತರಕ್ಕೆ ಬೆಳೀತಿದೆ. ಕನ್ನಡದಲ್ಲೂ ಅದ್ಭುತವಾದಂತಹ ವೆಬ್ ಸೀರೀಸ್ ಬರ್ತಾ ಇದೆ. ನೀವು ಅದನ್ನು ಅಡ್ಯಾಪ್ಟ್ ಕೂಡ ಮಾಡ್ತಿದ್ದೀರಾ. ಈಗ ಮುಖ್ಯವಾಗಿ ರಾಕ್ಷಸದ ಬಗ್ಗೆ ಮಾತಾಡೋದಾದ್ರೆ, ತುಂಬ ವಿಜೃಂಭಣೆಯಿಂದ ಒಳ್ಳೆ ತಾರಾ ಬಳಗದ ಜೊತೆಗೆ ಇದೇ ಫೆಬ್ರವರಿ 20ನೇ ತಾರೀಕು ಸ್ಟ್ರೀಮ್ ಆಗ್ತಿದೆ ನಮ್ಮ ZEE5 ಅಲ್ಲಿ, ಉತ್ತರ ಕರ್ನಾಟಕದ ಮೊದಲ ವೆಬ್ ಸೀರೀಸ್. ಹಾಗಾಗಿ ನೀವು ಇದನ್ನ ನೋಡ್ಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್, ಇಷ್ಟಾಗಿತ್ತು ಮಯೂರಿ ಅವರ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಪೂಜಾ ಗುರಪ್ಪ, ಬೆಂಗಳೂರು.